ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ಸಂಕ್ರಾಂತಿ ಹಬ್ಬ ಎಲ್ಲರೂ ಹೇಗೆ ಆಚರಿಸಿದ್ದೀರಾ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಾವಂತೂ ಸಂಕ್ರಾಂತಿ ಹಬ್ಬವನ್ನು ತುಂಬಾನೇ ಸಿಂಪಲ್ ಆಗಿ ಆಚರಿಸಿದ್ವಿ. ಸಿಟಿಗಳಲ್ಲಿ ಆದಷ್ಟು ಸಿಂಪಲ್ ಆಗಿನೇ ಆಚರಿಸ್ತಾರೆ. ಹಾಗೆ ನಾವು ಕೂಡ ಹಳ್ಳಿಗಳಲ್ಲಿ ತುಂಬಾನೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಹಳ್ಳಿಗಳಲ್ಲಿ ತಾವು ಬೆಳೆದಿರುವಂತಹ ಎಲ್ಲ ಬೆಳೆಗಳಿಗೆ ಪೂಜೆಯನ್ನ ಮಾಡ್ತಾರೆ. ಹಾಗೆ ಎತ್ತುಗಳಿಗೆ ಚೆನ್ನಾಗಿ ಅಲಂಕಾರವನ್ನ ಮಾಡ್ತಾರೆ. ತುಂಬಾನೇ ಚೆನ್ನಾಗಿರುತ್ತೆ ನೋಡಕ್ಕೆ. ಹಾಗೆ ಹಳ್ಳಿಗಳಲ್ಲಿ ಮನೆ ತುಂಬಾ ಜನ ಇರ್ತಾರೆ ಅಲ್ವಾ. ಹಬ್ಬ ಬಂತು ಅಂದ್ರೆ ಅಲ್ಲಿನ ಸಡಗರ ನೋಡೋದೇ ಒಂಥರ ಚಂದ. ಈ ಸಂಕ್ರಾಂತಿ ಹಬ್ಬವನ್ನ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಾಗಿ ಆಚರಣೆಯನ್ನ ಮಾಡಲಾಗುತ್ತೆ. ನಾವು ಕೂಡ ಮನೆಯಲ್ಲಿ ನಮ್ಮ ಕರ್ನಾಟಕದ ಸಂಪ್ರದಾಯದಂತೆ ತುಂಬಾನೇ ಅಚ್ಚುಕಟ್ಟಾಗಿ ಸಿಂಪಲ್ ಆಗಿ ಆಚರಿಸಿದ್ವಿ ಅಂತ ಹೇಳ್ಬೋದು. ಮುಖ್ಯವಾಗಿ ನಾವು ಸಂಕ್ರಾಂತಿ ಹಬ್ಬದ ದಿನ ಎಳ್ಳು ಬೆಲ್ಲವನ್ನ ರೆಡಿ ಮಾಡ್ಕೊಳ್ತೀವಿ. ನಾವು ಮನೆಯಲ್ಲೇ ಇದನ್ನ ತಯಾರಿಸ್ಕೊಳ್ಳೋದು ಒಂಥರ ನಮ್ಗೆ ಖುಷಿ ಸಿಗುತ್ತೆ ಅಲ್ವಾ. ಈ ಎಳ್ಳು ಬೆಲ್ಲವನ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋ ವಿಡಿಯೋನ ನಾನು ನನ್ನ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಹಬ್ಬದ ದಿನ ಬೆಳಗ್ಗೆನೆ ಸ್ವೀಟ್ ಪೊಂಗಲನ್ನ ಕೂಡ ಮಾಡಿದ್ದೆ. ಹೇಗೆ ಮಾಡೋದು ಅನ್ನೋದನ್ನ ಕೂಡ ನಾನು ನಿಮ್ಗೆ ಮುಂದೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಒಂದು ಸ್ಟೀಲ್ ಪಾತ್ರೆಗೆ ನಾನು ಸ್ವಲ್ಪ ತುಪ್ಪನ ಹಾಕೊಂಡಿದ್ದೀನಿ. ಇವಾಗ ಗೋಡಂಬಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ದ್ರಾಕ್ಷಿಯನ್ನ ಹಾಕೊಂಡು 2 ನಿಮಿಷ ಫ್ರೈ ಮಾಡಬೇಕು. ಹೆಸರು ಬೇಳೆ ಮತ್ತೆ ಅಕ್ಕಿನ ಮೊದಲೇ ನಾನು ಕುಕ್ಕರ್ನಲ್ಲಿ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. 2 ಸೇರಿ ನಾನು 1 ಲೋಟ ಆಗುವಷ್ಟು ತಗೊಂಡಿದ್ದೆ. ಹೆಸರು ಬೇಳೆ ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ತೀನಿ. 2 ಈಕ್ವಲ್ ಆಗಿ ಕೂಡ ತಗೊಳ್ಬೋದು. ಒಂದು 3 ವಿಷಲ್ನ ಹೊಡಿಸಿ ಇಟ್ಕೊಂಡಿದ್ದೆ. ಇವಾಗ ಎಲ್ಲವನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಬೇಕು. ಅರ್ಧ ಕಪ್ ಆಗೋಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಸ್ವೀಟ್ ಕಡಿಮೆ ಅಂತ ಅನಿಸಿದ್ರೆ ಮತ್ತೆ ಸ್ವಲ್ಪ ಬೆಲ್ಲವನ್ನು ಆ್ಯಡ್ ಮಾಡ್ಕೊಳ್ತೀನಿ. ಹಾಗೆ ತುಪ್ಪವನ್ನು ನಾವು ಮತ್ತೆ ಸೇರಿಸ್ಕೊಳ್ಬೋದು. ತುಪ್ಪ ಹಾಕಿದಷ್ಟು ಚೆನ್ನಾಗಾಗುತ್ತೆ. ಹಾಗೆ ಕೆಲವರು ಹಾಲನ್ನು ಕೂಡ ಹಾಕ್ಕೊಳ್ತಾರೆ. ನಾನು ಹಾಲನ್ನು ಯೂಸ್ ಮಾಡಿಲ್ಲ. ಹಾಗೆ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ಹಸಿ ತೆಂಗಿನ ತುರಿನ ಹಾಕ್ಕೊಳ್ಬೋದು. ಸ್ವಲ್ಪ ಏಲಕ್ಕಿ ಮತ್ತು ಶುಂಠಿ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರನ್ನು ನೋಡಿಕೊಂಡು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ತುಂಬ ತೆಳು ಆಗಬಾರ್ದು, ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ. ಬೆಲ್ಲ ಎಲ್ಲ ಕರಗಬೇಕು. ಇದು ಹೆಸರು ಬೇಳೆ ಮತ್ತು ಅಕ್ಕಿನ ಬೇಯಿಸಿ ಇಟ್ಕೊಂಡ್ರೆ ತುಂಬಾ ಬೇಗ ಆಗುತ್ತೆ. ಇದು ಹಬ್ಬಕ್ಕೆ ಅಂತಲ್ಲ, ಬೇರೆ ಯಾವಾಗ ಬೇಕಾದರೂ ಇದನ್ನು ನಾವು ಮಾಡ್ಕೊಳ್ಬೋದು. ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ನ ನಾವು ಬೆಳಗಿನ ತಿಂಡಿಗೂ ಕೂಡ ಮಾಡ್ಕೊಳ್ಬೋದು. 2 ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ತುಪ್ಪವನ್ನು ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಸ್ವೀಟ್ ಪೊಂಗಲ್ ಇವಾಗ ರೆಡಿಯಾಗಿದೆ. 10 ರಿಂದ 15 ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಬೋದು. ಇದನ್ನು ನಾವು ದೇವರ ನೈವೇದ್ಯಕ್ಕೆ ಹಬ್ಬದ ದಿವಸ ಇಡ್ತೀವಿ. ಹಬ್ಬಕ್ಕೆ ನೀವೇನು ಸ್ವೀಟ್ ಮಾಡಿದ್ರಿ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾವು ಸಂಕ್ರಾಂತಿ ಅಂತ ಹೇಳ್ತೀವಲ್ಲ, ತಮಿಳ್ನಾಡು ಸೈಡ್ನಲ್ಲೆಲ್ಲ ಪೊಂಗಲ್ ಅಂತಾನೆ ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಬೆಳಗ್ಗೆನೆ ಪೂಜೆ ಎಲ್ಲ ಮುಗ್ದಿತ್ತು. ಇನ್ನೊಂದು ರೌಂಡು ನನ್ನ ಮಗಳು ಇಲ್ಲಿ ಪೂಜೆ ಮಾಡ್ತಾ ಇದ್ದಾಳೆ. ಅವಳಿಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಹಬ್ಬ ಅಂತ. ಎಲ್ಲ ರೆಡಿ ಆಗಿಬಿಟ್ಟು ನಾನು ಆರತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಸೊ ಹಾಗಾಗಿ ಮತ್ತೆ ಇನ್ನೊಂದು ಸಲ ಪೂಜೆ ಮಾಡಿದ್ವಿ. ಈ ಸಂಕ್ರಾಂತಿ ಹಬ್ಬದ ವಿಶೇಷ ಅಂದ್ರೇನೆ ಎಳ್ಳು ಬೆಲ್ಲವನ್ನು ಎಲ್ಲರಿಗೂ ಹಂಚಿಬಿಟ್ಟು ತಿನ್ನೋದು. ಎಳ್ಳು ಬೆಲ್ಲವನ್ನು ತಿಂದ್ಬಿಟ್ಟು ಒಳ್ಳೆ ಮಾತಾಡಿ ಅಂತ ನಮಗೆ ಹಿರಿಯರು ಹೇಳ್ತಾರೆ. ಈ ಥರ ಹಬ್ಬವನ್ನು ನಾವು ಮನೆಯಲ್ಲಿ ಆಚರಣೆ ಮಾಡಿದ್ರೇ ಮಕ್ಕಳಿಗೂ ಕೂಡ ಇದರದ್ದು ಮಹತ್ವ ಗೊತ್ತಾಗುತ್ತೆ ಅಲ್ವಾ.
ಮಕ್ಕಳು ಕೂಡ ತುಂಬಾ ಖುಷಿ ಪಡ್ತಾರೆ. ಹಾಗೆ ನೀವು ಕೂಡ ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆ ಮಾತಾಡಿ ನಿಮಗೂ ಕೂಡ ಶುಭವಾಗಲಿ ಅಂತ ನಾನು ಹಾರೈಸ್ತೀನಿ. ಹಾಗೆ ಹಬ್ಬಕ್ಕೆ ನಾನು ಸಿಂಪಲ್ಲಾಗಿ ಅಡುಗೆನ ಕೂಡ ಮಾಡ್ಕೊಂಡಿದ್ದೆ. ಹಬ್ಬದ ದಿನ ಏನಾದರೂ ಒಂದೆರಡು ಐಟಮ್ಸ್ನ ಮಾಡಿಲ್ಲ ಅಂದರೆ ನಮಗೆ ನಿಜವಾಗ್ಲೂ ಸಮಾಧಾನನೇ ಇರೋಲ್ಲ ಅಲ್ವಾ. ಒಂದೊಂದು ಸಲ ಅಂತೂ ನಾವು ಅಂದ್ಕೊಳ್ಳೋದೇ ಒಂದು, ಅದು ಆಗದೆ ಇನ್ನೊಂದು. ನಾವು ಇರೋದ್ರಲ್ಲೇ ತೃಪ್ತಿಯನ್ನು ಪಡಬೇಕಾಗತ್ತೆ. ನಮ್ಮ ಮನಸ್ಸುಗಳು ಚೆನ್ನಾಗಿತ್ತು ಅಂದರೆ ಅದೇ ನಮಗೆ ಹಬ್ಬ ಅಲ್ವಾ. ಪಲ್ಯವನ್ನು ಮಾಡ್ಕೊಂಡಿದ್ದೆ, ಹಾಗೆ ಕ್ಯಾರೆಟ್ ಕೋಸಂಬರಿ ಮಾಡಿದ್ದೆ. ಕೋಸಂಬರಿ ಇಲ್ಲ ಅಂದರೆ ನಮ್ಮ ಹಬ್ಬದ ಊಟ ಕಂಪ್ಲೀಟ್ ಆಗಲ್ಲ ಅಂತಲೇ ಹೇಳ್ಬೋದು. ಎಲೆಕೋಸು ಮತ್ತು ಹಸಿ ಬಟಾಣಿ ಹಾಕಿಬಿಟ್ಟು ಪಲ್ಯ ಮಾಡಿದ್ದೆ. ಬಟಾಣಿ ಸೀಸನ್ ಅಲ್ವಾ ಇವಾಗ, ಎಲ್ಲದಕ್ಕೂ ಬಟಾಣಿನ ಯೂಸ್ ಮಾಡ್ಕೊಳ್ತೀವಿ. ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಗೆ ಸ್ವಲ್ಪ ಸಾಂಬಾರನ್ನ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಹಬ್ಬದ ಖುಷಿ ನಮಗೆ ಡಬಲ್ ಆಯಿತು ಅಂತಲೇ ಹೇಳ್ಬೋದು. ತರಕಾರಿನ ಮಿಕ್ಸ್ ಮಾಡಿಕೊಂಡು ಸಾಂಬಾರನ್ನ ಮಾಡ್ಕೊಂಡಿದ್ದೆ. ಹಾಗೆ ಸ್ವಲ್ಪ ರಸಮ್ನು ಕೂಡ ಮಾಡ್ಕೊಂಡಿದ್ದೆ. ಫೈನಲಿ ಕೊತ್ತಂಬರಿ ಸೊಪ್ಪು, ಶುಂಠಿ ಹಾಗೆ ಇಂಗನ್ನ ಹಾಕ್ಕೊಂಡು ಮಜ್ಜಿಗೆನ ರೆಡಿ ಮಾಡಿಕೊಂಡ್ರೆ ನಮ್ಮ ಹಬ್ಬದ ಊಟ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು. ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನಿಮ್ಮ ಬಾಳಲ್ಲೂ ಕೂಡ ಈ ಹೊಸ ವರ್ಷ ಆದಷ್ಟು ಸಿಹಿಯನ್ನೇ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಎಲ್ರಿಗೂ ಥ್ಯಾಂಕ್ ಯು.